ಕರ್ನಾಟಕವನ್ನು ಚಂದನವನ ಅಂತ ಕರೀತಾರೆ. ಕನ್ನಡ ನಾಡಲ್ಲಿ ಗಂಧದ ಗಿಡಗಳು ಭಾಳ ಬೆಳಿತಾವೆ. ಮೂರನೇ ಯುದ್ಧದ ಕಾರಣ ಯುರೋಪಿಗೆ ರಫ್ತಾಗ್ತಿದ್ದ ಗಂಧದ ದಾಸ್ತಾನು ನಿಂತಿತು. ಹೀಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರಲ್ಲಿ ಗಂಧದ ಎಣ್ಣೆ ಮತ್ತು ಸರ್ಕಾರಿ ಸೋಪ್ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. 1918ರಲ್ಲಿ ಮೈಸೂರು ಮಹಾರಾಜರಿಗೆ ಶ್ರೀಗಂಧದ ಸಾಬೂನುಗಳನ್ನು ಉಡುಗೊರೆಯಾಗಿ ನೀಡಿದರು. ಈ ಥರ ಸಾಬೂನುಗಳನ್ನು ಜನಗಳಿಗೆ ಕೊಡಬೇಕಂತ ನಿರ್ಧಾರ ಮಾಡಿ ಅಂದಿನ ದಿವಾನರು ವಿಶ್ವೇಶ್ವರಯ್ಯ ಇವರ ಜೊತೆ ಸೇರಿ ಗಂಧದ ಸೋಪಿನ ಕಾರ್ಖಾನೆ ಆರಂಭಿಸಿದರು. IISc ಸಂಶೋಧನೆಯಲ್ಲಿ ತೊಡಗಿದ್ದ ಶ್ರೀ SG ಶಾಸ್ತ್ರಿಗಳನ್ನು ಸೋಪ್ ತಯಾರಿಕೆ ತರಬೇತಿ ಪಡೆದುಕೊಳ್ಳಲು ಇಂಗ್ಲೆಂಡಿಗೆ ಕಳಿಸಿದರು. ಶ್ರೀ SG ಶಾಸ್ತ್ರಿಗಳು ಇಂಗ್ಲೆಂಡಿನಿಂದ ವಾಪಸ್ಸಾದ ಮೇಲೆ ಶುದ್ಧ ಶ್ರೀಗಂಧದ ಎಣ್ಣೆಯನ್ನು ಸಾಬೂನುಗಳಿಗೆ ಸೇರಿಸುವ ವಿಧಾನ ತಿಳಿಸಿದರು. ನಂತರ ಬೆಂಗಳೂರಿನ ಆರೆಂಜ್ ಸರ್ಕಲ್ ಬಳಿ ಸರ್ಕಾರಿ ಸೋಪ್ ಕಾರ್ಖಾನೆಯನ್ನು ಆರಂಭಿಸಿದರು. ಸರ್ಕಾರಿ ಸೋಪ್ ಕಾರ್ಖಾನೆ ಆರಂಭವಾದ ತಕ್ಷಣ ಸ್ಥಿರವಾಗಿ ಗಂಧದ ಎಣ್ಣೆ ಪೂರೈಸಲು ಮೈಸೂರಲ್ಲಿ ಗಂಧದ ತೈಲ ಕಾರ್ಖಾನೆ ಸ್ಥಾಪಿಸಿದರು. ಅದೇ ರೀತಿ 1944ರಲ್ಲಿ ಶಿವಮೊಗ್ಗದಲ್ಲಿ ಕೂಡ ಇಂತಹದೇ ಫ್ಯಾಕ್ಟರಿ ಆರಂಭ ಆಯಿತು. ಮೈಸೂರು ಸ್ಯಾಂಡಲ್ ಸೋಪ್ ಮಾರ್ಕೆಟ್ಗೆ ಬಂದ ತಕ್ಷಣ ತುಂಬ ಜನಪ್ರಿಯ ಆಯಿತು. ಇಷ್ಟಕ್ಕೆ ಸುಮ್ಮನಿರದೆ SG ಅವರು ಡಿಸ್ಟಿಲ್ ಶ್ರೀಗಂಧದ ಎಣ್ಣೆಯಿಂದ ಸುಗಂಧ ದ್ರವ್ಯವನ್ನು ತಯಾರಿಸಿದರು. ಮೈಸೂರು ಸ್ಯಾಂಡಲ್ ಸೋಪ್ಗೆ ವಿಶಿಷ್ಟ ಆಕಾರ ಮತ್ತು ನವೀನ ಪ್ಯಾಕೇಜ್ ನೀಡಿದರು. ಆ ದಿನಗಳಲ್ಲಿ ಸಾಬೂನುಗಳು ಸಾಮಾನ್ಯವಾಗಿ ಆಯತಾಕಾರ ಆಕಾರದಲ್ಲಿ ತೆಳುವಾಗಿ ಹೊಳಪಿನಿಂದ ಗಾಢ ಬಣ್ಣದ ಕಾಗದದಲ್ಲಿ ಬರುತ್ತಿದ್ದವು. ಹಾಗಾಗಿ ಬೇರೆ ಬ್ರ್ಯಾಂಡ್ ಸಾಬೂನಿಗಿಂತ ಮೈಸೂರು ಸ್ಯಾಂಡಲ್ ಸೋಪ್ ವಿಭಿನ್ನವಾಗಿ ಕಾಣಲು ಅಂಡಾಕಾರ ಆಕೃತಿ ನೀಡಿದರು. ಹಾಗೆ ಆಭರಣ ಪೆಟ್ಟಿಗೆ ಹೋಲುವ ಆಕಾರದ ಪೆಟ್ಟಿಗೆ ವಿನ್ಯಾಸ ನೀಡಿದರು. ಹಾಗೆ ಬಾಕ್ಸಲ್ಲಿ ಹೂವಿನ ಮುದ್ರಣ ಮತ್ತು ಗಾಢ ಬಣ್ಣಗಳನ್ನು ತುಂಬಿದರು. ಹಾಗೆ ಶರಭ ಲೋಗೋವನ್ನು ಆಯ್ಕೆ ಮಾಡಿದರು. ಹೀಗೆ SG ಶಾಸ್ತ್ರಿ ಅವರು ಸೋಪ್ ಶಾಸ್ತ್ರಿ ಎಂದೇ ಕನ್ನಡ ನಾಡಿಗೆ ಪರಿಚಿತರಾದರು.